ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣಿಲ್ಲ ಅಂದ್ರೆ ಸಮಾಜ ಆಗಿ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಅಂದ್ರೆ ಭೂಮಿ, ಹೆಣ್ಣು ಅಂದ್ರೆ ಧೈರ್ಯ, ಹೆಣ್ಣು ಅಂದ್ರೆ ಭರವಸೆ, ಹೆಣ್ಣು ಅಂದ್ರೆ ಒಗ್ಗಟ್ಟು, ಹೆಣ್ಣು ಅಂದ್ರೆ ಶಕ್ತಿ, ಹೆಣ್ಣು ಅಂದ್ರೆ ಬೆಳಕು. ಈ ಬೆಳಕನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ, ನಿಮ್ಮೆಲ್ಲರ ಶ್ರಮದಂತೆ ಪ್ರತಿಯೊಂದು ಕುಟುಂಬ ಕೂಡ ಇವತ್ತು ಬೆಳಗ್ತಾ ಇದೆ. ಇವತ್ತು ನಾರಿ ಶಕ್ತಿ ಈ ದೇಶದ ಶಕ್ತಿ. ಕರ್ನಾಟಕದಲ್ಲಿ ಬಹಳ ವೀರ ವನಿಯತೆಯರು ಬೆಳೆದಿದ್ದನ್ನ ಇತಿಹಾಸವನ್ನು ನಾವು ನೋಡಿದ್ದೇವೆ. ನಾನು ಇವತ್ತು ನನ್ನ ಮುಖ್ಯಮಂತ್ರಿ ಆದ್ಮೇಲೆ ಸರ್ಕಾರದಲ್ಲಿ ಬರದ ವೀಕ್ಷಣೆ ಕಾರ್ಯಕ್ರಮವನ್ನ ನಾನು ಇವತ್ತು ಬಸವ ಕಲ್ಯಾಣ ಬಸವಣ್ಣವರ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ ಬಸವ ಕಲ್ಯಾಣದ ಅನುಭವ ಮಟ್ಟಕ್ಕೆ ಭೇಟಿ ಕೊಟ್ಟು ಇಲ್ಲಿಂದ ಗುಲ್ಬರ್ಗ ಹೋಗಿ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಅಧಿಕಾರಿಗಳ ಹತ್ರ ಜನಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಗ್ರಾಮಕ್ಕೆ ಹೋದ್ರು ಗ್ರಾಮ ದೇವತೆ ಯಾವುದು ಅಂತ ನಾವು ಕೇಳ್ತೇವೆ. ಅಂದ್ರೆ ಪ್ರತಿ ಭೂಮಿಗೂ ಕೂಡ ಮಾತೃಭೂಮಿ, ಭೂಮಿ ತಾಯಿ ಅಂತ ಹೇಳಿ ನಮ್ಮಲ್ಲಿ ಹಿರಿಯರೆಲ್ಲ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರ ಸುರಕ್ಷತೆಗೆ ಅಕ್ಕಪಡೆ ಈ ರಾಜ್ಯದಲ್ಲಿ ತಯಾರಾಗಿದೆ. ನಮ್ಮ ಸರ್ಕಾರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಮುಖಂಡತ್ವದಲ್ಲಿ ಈ ಕಾರ್ಯಪಡೆ ಇವತ್ತು ಬಹಳ ಚೆನ್ನಾಗಿ ಹೊಸದಾಗಿ ಬೆಳೀತಾ ಇದೆ. ಯಾರು ಈ ಪಡೆಗೆ ಸೇರ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ ತುಂಬ ಹೃದಯ ಶುಭಾಶಯ ಮತ್ತು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಹೋರಾಟ, ನಿಮ್ಮ ಶ್ರಮ, ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ, ನಿಮ್ಮ ಸಾಧನೆ ಖಂಡಿತ ನಿಮ್ಮೆಲ್ಲರೂ ಕೂಡ ಫಲ ಸಿಗ್ತದೆ. ಮುಂದಿನ ದಿನದಲ್ಲಿ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಕಾರ್ಯಕ್ರಮಗಳನ್ನ ಹೆಣ್ಣಿಗೆ ಮೀಸಲಾತಿಯಾಗಿ ಕೊಟ್ಟು ನಿಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇದಲ್ಲದೆ ನಿಮ್ಮೆಲ್ಲರೂ ಕೂಡ ಹೆಣ್ಣು ಮತ್ತು ಯುವಕರು ಎಲ್ಲ ಸೇರಿ 16 ವರ್ಷದಿಂದ 35 ವರ್ಷವೂ ಕೂಡ ಪ್ರತಿ ಪಂಚಾಯತಿನೂ ಕೂಡ ನಿಮ್ಮ ಸಂಘಟನೆ, ನಿಮ್ಮ ಕ್ರೀಡೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಸಂವಿಧಾನ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಜಾತ್ಯತೀತ ತತ್ವವನ್ನು ಉಳಿಸ್ಕೊಂಡು ನೀವೆಲ್ಲ ಜೀವನದಲ್ಲಿ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ 10,000 ಇಂಥ ಪಡೆಗಳನ್ನ ರಚನೆ ಮಾಡಲಿಕ್ಕೆ ಸರ್ಕಾರ ಈಗ ಆದೇಶವನ್ನು ಕೊಟ್ಟಿದೆ. ನೀವು ಒಂದೊಂದು ಪಂಚಾಯತಿಯಲ್ಲಿ 200ರಿಂದ 300 ಜನ ಯುವಕ ಯುವತಿಯರನ್ನ ಸೇರಿಸಿ ನಿಮ್ಮಲ್ಲಿರುವಂತಹ ಶಕ್ತಿ ಪ್ರದರ್ಶನ ಮಾಡಿ ನಿಮ್ಮಲ್ಲಿರುವ ಸಂಘಟನೆ ಚತುರತೆ, ನಾಯಕತ್ವ, ನಿಮ್ಮ ಎಲ್ಲ ತರದ ಗುಣಗಳನ್ನ, ಪ್ರತಿಭೆಗಳನ್ನ ಹೊರಗಡೆಗೆ ಬಿಂಬಿಸ್ಲಿಕ್ಕೆ ನೀವು ಕಾರ್ಯಮುಖಿತರಾಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಸಂಘಟನೆಗಳನ್ನ ಪ್ರಾರಂಭವನ್ನ ನಾವು ಈಗಾಗಲೇ ಮಾಡಲಿಕ್ಕೆ ನಮ್ಮೆಲ್ಲ ನಾಯಕರುಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆ ಸಂಘಟನೆ ಹೆಸರು ಭಾರತ್ ಜೋಡೋ ಯುವ ಶಕ್ತಿ ಸಂಘ ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮಾತೃ ದೇವೋ ಭವ ಅಂತೀವಿ. ಅಂದ್ರೆ ತಾಯಿಯನ್ನ ದೇವತೆ ಅನ್ನೋದನ್ನ ನಾವೆಲ್ಲ ಕರಿತೇವೆ.
ಹಂಗೆ ಇವತ್ತು ನೀವೆಲ್ಲ ಹೆಣ್ಮಕ್ಳಿಗೆ ನಾವು ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ತೊಟ್ಟು ಸಮಾಜಕ್ಕೆ ಕುಟುಂಬಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡ್ಲಿ ಅಂತ ಹೇಳಿ ನಿಮ್ಮ ಮೇಲೆ ನಾವು ಭರವಸೆಯನ್ನು ಇಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವೆಲ್ಲ ಶಕ್ತಿ, ಇವೆಲ್ಲ ಕಾರ್ಯಕ್ರಮಗಳನ್ನ, ಯುವನಿಧಿ, ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ತಂದಿದ್ದೇವೆ. ಇನ್ನ ಮುಂದಕ್ಕೆ 10 ಇಂಥ ಕಾರ್ಯಕ್ರಮಗಳನ್ನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಶಕ್ತಿ ಕೊಡುವಂತ ಜವಾಬ್ದಾರಿ ನಮ್ದು, ಮಾರ್ಗದರ್ಶನ ಕೊಡುವಂತ ಜವಾಬ್ದಾರಿ ನಮ್ದು. ನಿಮ್ಮನ್ನ ನಾಯಕರನ್ನಾಗಿ ಮಾಡಬೇಕು ಅಂತ ಹೇಳಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ಕೂಡ ನೀವೆಲ್ಲ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ನಿಮ್ಮ ಬದುಕಿನಲ್ಲಿ ಕಟ್ಕೊಳ್ಳೋ ಕೂಡ ನೀವೆಲ್ಲ ನಾಯಕರಾಗಬೇಕು. ರಾಜಕಾರಣದಿಂದ ಮಾತ್ರ ನಾಯಕರಲ್ಲ, ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ನೀವು ಮುಂದಾಳತ್ವವನ್ನು ವಹಿಸ್ಕೊಂಡು ನೀವೆಲ್ಲ ಹೋಗ್ಬೇಕು. ನಾನು ಇದಾದ್ಮೇಲೆ ಅನುಭವ ಪಂಡಕ್ಕೆ ಹೋಗ್ಬೇಕು. ಅದಾದ್ಮೇಲೆ ನಮ್ಮ ಬಿದರ್ನಲ್ಲಿ ನಮ್ಮ ಕಾರ್ಯಕರ್ತ ಸಭೆ ಇದೆ, ಅದನ್ನು ಮುಗಿಸಿ ಗುಲ್ಬರ್ಗಕ್ಕೆ ಹೋಗೋರಿದ್ದೇನೆ. ಆದ್ರಿಂದ ನಾವ್ಯಾರು ಇನ್ನು ಹೆಚ್ಚಿಗೆ ಏನು ಮಾತಾಡದೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಿಮ್ಮ ಜೊತೆಯಲ್ಲಿ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಸರ್ಕಾರ ಜೊತೆಯಲ್ಲಿ ಇದೇ ನನ್ನ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವೆಲ್ಲ ನನ್ನ ಸೋದರಿಯರು, ಯುವ ಮಿತ್ರರು, ನೀವೆಲ್ಲ ನನಗೆ ಶಕ್ತಿಯನ್ನ ತುಂಬಿ ನಾನು ಕೂಡ ನಮ್ಮ ಸರ್ಕಾರ ಕೂಡ ನಿಮಗೆಲ್ಲ ಶಕ್ತಿಯನ್ನ ಕೊಡ್ಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅಕ್ಕಪಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.